ಪ್ರೈಸ್ ಲಾರ್ಡ್. ಫಿಲಿಪ್ಪಿ 4:13. ನನ್ನನ್ನು ಬಲಪಡಿಸುವ ಕ್ರಿಸ್ತನ ಮೂಲಕ ನಾನು ಎಲ್ಲವುಗಳನ್ನು ಮಾಡಬಲ್ಲೆನು. ಆಮೇನ್. ಫಿಲಿಪ್ಪಿ 4:13 ಅರ್ಥವೇನೆಂದರೆ, ನಂಬಿಕೆಯುಳ್ಳವನು ಜೀವನದ ಯಾವುದೇ ಕಷ್ಟಗಳನ್ನು ಸಹಿಸಿಕೊಳ್ಳಬಹುದು. ಅದು ತೀವ್ರ ಬಡತನವನ್ನು ಎದುರಿಸುತ್ತಿರಲಿ ಅಥವಾ ಸಮೃದ್ಧಿಯನ್ನು ಆನಂದಿಸುತ್ತಿರಲಿ, ಏಕೆಂದರೆ ಕ್ರಿಸ್ತನು ಸಂತೃಪ್ತರಾಗಿ ಮತ್ತು ನಂಬಿಗಸ್ತರಾಗಿರಲು ಅಗತ್ಯವಾದ ಆತ್ಮಿಕ ಶಕ್ತಿಯನ್ನು ಒದಗಿಸುತ್ತಾನೆ. ಇದು ಯಾವುದೇ ವೈಯಕ್ತಿಕ ಅಥವಾ ಲೌಕಿಕ ಗುರಿಯನ್ನು ಸಾಧಿಸುವ ಒಂದು ಶಕ್ತಿ ಭರವಸೆಯಲ್ಲ. ಈ ವಚನದ ಅರ್ಥ ಏನ್ ಅಲ್ಲ. ಫಸ್ಟ್ ಒನ್, ಸೂಪರ್ ಪವರ್ ಟಿಕೆಟ್. ನೀವು ಆಟವನ್ನು ಗೆಲ್ಲುತ್ತೀರಿ, ಬಹುಮಾನ ಪಡೆಯುತ್ತೀರಿ ಅಥವಾ ಆರ್ಥಿಕ ಸಂಪತ್ತನ್ನು ಸಾಧಿಸುತ್ತೀರಿ ಎಂಬುದು ಅಲೌಕಿಕ ಗ್ಯಾರಂಟಿ ಅಲ್ಲ. ಸೆಕೆಂಡ್, ಸಂಪೂರ್ಣ ಅನುಮೋದನೆ. ನೀವು ಕನಸು ಕಾಣುವ ಯಾವುದೇ ವೈಯಕ್ತಿಕ ಗುರಿಯನ್ನು ದೇವರು ಆಶೀರ್ವದಿಸುತ್ತಾನೆ ಮತ್ತು ಹಣಕಾಸು ಒದಗಿಸುತ್ತಾನೆ ಎಂದು ಇದರ ಅರ್ಥವಲ್ಲ. ಥರ್ಡ್, ಸೆಲ್ಫ್ ಆಪ್ಟಿಮೈಸೇಷನ್. ಇದು ಆತ್ಮವಿಶ್ವಾಸ ಅಥವಾ ಮಾನವ ಇಚ್ಛಾಶಕ್ತಿಯ ಬಗ್ಗೆ ಅಲ್ಲ. ನಿಜವಾಗಿ ವಚನದ ಅರ್ಥ ಮೊದಲನೆಯದು, ಕ್ರಿಸ್ತನಲ್ಲಿ ಸಮೃದ್ಧಿ. ಇಲ್ಲಿ ನಮ್ಮ ವೈಯಕ್ತಿಕ ಸಂಪನ್ಮೂಲಗಳು ಸಂಪೂರ್ಣವಾಗಿ ಖಾಲಿ ಆದಾಗ ಮುಂದುವರಿಯಲು ಕ್ರಿಸ್ತನು ಆತ್ಮಿಕ ಶಕ್ತಿಯನ್ನು ಒದಗಿಸುತ್ತಾನೆ. ಆಮೇಲೆ ಎರಡನೇದು, ದೇವರ ಚಿತ್ತವನ್ನು ಪೂರೈಸುವುದು. ದೇವರು ನಮ್ಮಿಂದ ಕೇಳುವ ಕೆಲಸಗಳನ್ನ ಪೂರ್ಣಗೊಳಿಸಲು ಅಗತ್ಯವಾದ ಆತ್ಮಿಕ ಬಲವನ್ನು ಯಾವಾಗಲೂ ಒದಗಿಸುತ್ತಾನೆ. ಆಮೇಲೆ ನಿಜವಾದ ಅರ್ಥ ಫಿಲಿಪ್ಪಿ 4:13 ವಚನ ನೋಡುವಾಗ ಅವನು ಇದನ್ನು ಹೇಗೆ ಮಾಡುತ್ತಾನೆಂಬುದಾಗಿ ಉತ್ತರವಾಗಿದೆ. ಅದು ಕ್ರಿಸ್ತನ ನಿರಂತರ ಪೋಷಕ ಶಕ್ತಿಯ ಮೂಲಕ. ಪರಿಸ್ಥಿತಿ ಎಷ್ಟೇ ಕಷ್ಟಕರ ಅಥವಾ ಹತಾಶಯವಾಗಿದ್ದರೂ ಕ್ರಿಸ್ತನ ಶಕ್ತಿಯು ನಮ್ಮನ್ನು ಅದರ ಮೂಲಕ ಸಾಗಿಸಲು ಸಾಕಾಗುತ್ತದೆ ಎಂಬ ಭರವಸೆ ನೀಡುವಂತ ವಚನವಿದಾಗಿದೆ. ಆಮೇಲೆ. ಡೋಂಟ್ ಲೂಸ್ ಹೋಪ್. ಜೀಸಸ್ ಲವ್ಸ್ ಯು ಎನಿವೇ. ಆಮೆನ್.